ಸರ್, ಈ ಆಶ್ರಮದಲ್ಲಿ ಚಿಕ್ಕ ಮಕ್ಕಳನ್ನ ಬೇರೆಯವರು ದತ್ತು ತಗೊತಾರೆ. ಆದರೆ ನೆನಪಿನ ಶಕ್ತಿಲಿರೋ ಒಬ್ಬ ವ್ಯಕ್ತಿನ ನೀವು ದತ್ತು ತಗೊತಾರದು ಇದೇ ಮೊದಲು. ಸಾಮಾನ್ಯವಾಗಿ ಈ ಕಾಲದಲ್ಲಿ ಮಕ್ಕಳು ಹೆತ್ತೋನ ಸಾಕಾಗದೆ ಆಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ರಾಧಮ್ನವ್ರನ್ನ ನೀವು ದತ್ತು ತಗೊಂಡು ತಾಯಿ ಥರ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮನಸ್ಸು ತುಂಬ ದೊಡ್ಡದು ಸರ್. ನಿಮ್ಮ ಹೆತ್ತೋರ ಹೊಟ್ಟೆ ತಣ್ಣಗಿರಲಿ. ತುಂಬ ಥ್ಯಾಂಕ್ಸ್. ಏನೇ ಫಾರ್ಮಾಲಿಟಿ ಇದ್ರೂ ನಮಗೆ ತಿಳಿಸಿ. ಖಂಡಿತ ಸರ್. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರೋ ನಂಬಿಕೆ ನಮಗಿದೆ. ನಿನ್ನ ನಂಬಿಕೆ ಸುಳ್ಳಾಗಲ್ಲ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ಈಗಾಗಲೇ ಅವರು ನಮ್ಮನೆಯವರಲ್ಲಿ ಒಬ್ಬರಾಗ್ಬಿಟ್ಟಿದ್ದಾರೆ. ಹೌದು, ನೀವು ಅವ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಟ್ರೀಟ್ಮೆಂಟ್ ನಾವೇ ಕೊಡಿಸ್ತೀವಿ. ಹಾಗೇನೆ ಅವ್ರನ್ನ ಯಾರಾದರೂ ಕೇಳ್ಕೊಂಡು ಬಂದರೆ ನಮಗೆ ಇನ್ಫಾರ್ಮ್ ಮಾಡಿ. ಆಗಲಿ ಸರ್. ಇದುವರೆಗೂ ಅವ್ರನ್ನ ಕೇಳ್ಕೊಂಡು ಯಾರೂ ಬಂದಿಲ್ಲ. ಇನ್ನು ಮುಂದೆ ಯಾರಾದರೂ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಪ್ರಪಂಚದಲ್ಲಿ ದೇವರಿರುವಾಗ ಯಾರು ಅನಾಥರಲ್ವಂತೆ. ದೇವ್ರ ದಯೆಯಿಂದ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಹಾಗೇನೆ ದೇವ್ರ ಮಕ್ಕಳನ್ನ ನೀವು ಸಾಕಿ ಸಲೀತಾ ಇದ್ದೀರಾ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ, ಆ ಫೈಲ್ ಕೊಡಿ. ಫಂಡ್ಸ್ ಇಲ್ಲ ಅಂತ ಚಿಂತೆ ಮಾಡಿಬಿಡಿ. ನಾವು ಕೆಲವೊಂದು NGO ಜೊತೆ ಮಾತಾಡಿ ನಿಮ್ಮ ಆಶ್ರಮನ ಟೈಅಪ್ ಮಾಡೋಕ್ಕೆ ಹೇಳ್ತೀವಿ. ಆಶ್ರಮದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ನಮಗೆ ಕಾಲ್ ಮಾಡಿ. ಆಗಲಿ ಸರ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಹಾಗೇನೆ ಅವ್ರಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಏನಾದರೂ ಇದೆಯಾ? ಹೌದು ಸರ್, ಎಲ್ಲ ರೆಡಿ ಇದೆ. ಕೊಟ್ಬಿಡು. ಬ್ರೋ, ಊಟ ಮಾಡೋ ಹೊತ್ತಲ್ಲಿ ಕಾಫಿ ಕುಡಿತಾ ಇದ್ದೀರಲ್ಲ? ಅದಕ್ಕೆ ಹೊರಗಡೆ ಮಳೆ ಬರ್ತಿದೆ, ಗಾಳಿ ತಂಪಾಗಿ ಬೀಸ್ತಿದೆ. ಇಂಥ ಹೊತ್ತಲ್ಲಿ ಬಿಸಿ ಬಿಸಿಯಾದ ಕಾಫಿ ಕುಡಿದ್ರೆ ಜೀವಕ್ಕೆ ತಂಪು. ಹಾಗಿದ್ರೆ ನೀವು ಊಟ ಮಾಡಲ್ವಾ? ಅಲ್ಲ, ಅದು ಈಗಕ್ಕೆ ಊಟ ಮಕ್ಕಳು ಬಂದ್ಬಿಡ್ಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಆಯ್ತು. ಅಂದಾಗೆ ಅವ್ರು ಹೇಗಿದ್ದಾರೆ? ಆರಾಮಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾರೆ ಮಾಧವ್ ಅವರೇ. ಅವಿ ನನಗೂ ಫೋನ್ ಮಾಡಿದ್ದ. ಅವ್ರ ಬಗ್ಗೆ ಎಲ್ಲ ವಿಷಯನೂ ಹೇಳ್ದ. ನೀವು ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದೀರ. ಅದಕ್ಕೆ ಅವರು ಈ ಮನೇಲಿ ಇರಲಿ ಬಿಡಿ. ಅವ್ರಿಗೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡ್ಸೋಣ. ಮಾ, ಇದು ಅವ್ರ ಆಶ್ರಮಲ್ಲಿ ಇದ್ದಿದ್ದ ಲಗೇಜು ಅದೆಲ್ಲೇನಿತ್ತು ಎಲ್ಲ ತಂದಿದ್ದೀವಿ. ಸರಿ ಪಾಪು, ಅದನ್ನು ನನ್ನ ರೂಮಲ್ಲಿ ಇಡ್ತೀನಿ. ಆಶ್ರಮದವರು ಇನ್ನೇನಾದರೂ ಹೇಳಿದ್ರ ಅವಿ? ಅಷ್ಟೇ ಅಪ್ಪ. 25 ವರ್ಷದಿಂದ ಇವ್ರನ್ನ ನೋಡೋಕೆ ಯಾರೂ ಬಂದೇ ಇಲ್ವಂತೆ. ಇವ್ರು ಹೇಗೆ ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಇವ್ರ ನೆನಪಿನ ಶಕ್ತಿನೂ ಇಲ್ಲ. ಆಗ ನೋಡಿದ್ರೆ ಜೀವನ ಇಷ್ಟು ವರ್ಷ ಸುಮ್ಮನೆ ಬದುಕಿದ್ದಾರೆ. ಎಂಥ ವಿಪರ್ಯಾಸ ಅಣ್ಣ ಇದು. ನಾನು 15 ವರ್ಷ ಕೋಮಾದಲ್ಲಿದ್ದೆ. ಉಸಿರಾಡ್ತಿದ್ದೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವರು ಓಡಾಡ್ತಿದ್ದಾರೆ, ನಮ್ಮ ಮಾತುಗಳನ್ನು ಕೇಳಿಸ್ಕೊತಿದ್ದಾರೆ. ಆದರೆ ಅವ್ರಿಗೂ ಏನೂ ನೆನಪಾಗ್ತಿಲ್ಲ. ಬಿಡಿ ಚಿಕ್ಕಪ್ಪ, ನೀವು ಹಾಗಾಗೋದಕ್ಕೆ ಕಾರಣನೇ ಬೇರೆ ಆಗಿತ್ತು. ಆದರೆ ಇವ್ರಿಗೆ ಆಗೋದಕ್ಕೆ ಏನು ಕಾರಣ ಇದೆಯೋ? ಮಾಧವ್ ಅವರೇ, ಇನ್ನು ಮುಂದೆ ಅವರು ಕೂಡ ಈ ಮನೇಲಿ ಒಬ್ಬರಾಗಿರ್ತಾರೆ. ನಿಮ್ಗೇನೋ ಅಭ್ಯಂತರ ಇಲ್ಲ ತಾನೆ? ಚೇಚೆ, ಯಾಕೆ ಹಾಗೆ ಕೇಳ್ತೀರಿ? ಖಂಡಿತ ನನಗೆ ಯಾವ ಅಭ್ಯಂತರ. ನೋಡೋಣ, ಮುಂದೊಂದು ದಿನ ಅವ್ರ ಹಣೆ ಬರದಲ್ಲಿ ಇದ್ದರೆ ಅವ್ರ ಕಡೆಯವ್ರು ಯಾರಾದರೂ ಸಿಕ್ಕಿದ್ರು ಸಿಗ್ಬೋದು. ಸರಿ, ನೀವೆಲ್ಲರೂ ಕೈಕಾಲು ತೊಳ್ಕೊಂಬನ್ನಿ, ಊಟ ಮಾಡೋರಂತೆ. ಅಮ್ಮ, ನಾನು ಹೊಡ್ತೀನಿ. ಹೊರಡೋದೆಲ್ಲ ಇಲ್ಲ. ಬಾ, ನಾವು ಒಂದು ಆಟ ಆಡೋಣ. ಹಾಂ, ಈಗಾಗಲೇ ಲೇಟ್ ಆಗಿದೆ. ಇನ್ನೂ ಸ್ವಲ್ಪ ಲೇಟಾಗಿ ಹೋದರೆ ನನ್ನ ಹೆಂಡತಿ ಆಟ ಆಡಿಸ್ತಾಳಷ್ಟೇ.
ಚೆನ್ನಾಗಿ ಹೇಳ್ದೆ ಕಣಯ್ಯ ನೀನ. ಅಲ್ಲ, ಕಣ್ಣು ಮುಚ್ಕೊಂಡು ಬಂಡೆಗಳನ್ನ ಪತ್ತೆ ಹಚ್ಚಕ್ಕಾಗತ್ತಾ? ಕಣ್ಣು ಮುಚ್ಕೊಂಡ್ಬಿಟ್ರೆ ಒಂದೇ ಒಂಚೂರು ಬೆಳಕು ಕೂಡ ಒಳಗೆ ಹೋಗೋದಿಲ್ಲ. ಅಂಥದ್ರಲ್ಲಿ ಇದು ಹೀಗೆ, ಇದು ಇಂಥದ್ದೇ ಬಣ್ಣ ಅಂತ ಹೇಗೆ ಯೋಚನೆ ಮಾಡೋಕ್ಕಾಗತ್ತೆ ಹೇಳ? ಏನ್ ಹೇಳ್ತಿದ್ದೀರಾ ಮಾವ ನೀವು? ಮತ್ತಿನ್ನೇನಮ್ಮ, ಅವ್ರ ಮನೆಯವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅವರೇ ಹೇಳಿದ ಮೇಲೆ ನಾವು ಹೇಗೆ ಹುಡ್ಕೋದು? ಇವ್ರಿಗೆ ನೆನಪಿನ ಶಕ್ತಿ ಬರೋದು, ಅವ್ರ ಮನೆಯವ್ರು ಎಲ್ಲಿದ್ದಾರೆ ಅಂತ ಹೇಳೋದು, ನಾವುಗಳು ಅವ್ರನ್ನ ಹುಡ್ಕೊಂಡು ಹೋಗಿ ಕರ್ಕೊಂಬಂದು ಇಬ್ಬರನ್ನು ಒಂದು ಮಾಡೋದು ಎಲ್ಲ ಭ್ರಮೆ ಅಷ್ಟೆ. ಹೀಗೆ ಮಗುವಿನ ಥರ ಇರೋವರೆಗೂ ತುಳಸಿ ಮನೇಲೆ ಇದ್ದು ಬಿಡ್ತಾಳೆ ಅಷ್ಟೆ. ನನಗೇನು ಹಾಗೆ ಅನ್ನಿಸ್ತಿಲ್ಲ ಜುಗ್ಗ. ನೋಡು, ಒಂದು ಮಾತು ಹೇಳ್ತಾರೆ, ಕಾರ್ಯಕಾರಣ ಸಂಬಂಧ ಅಂತ. ಅಂದರೆ ಪ್ರತಿಯೊಂದು ಕಾರ್ಯದ ಹಿಂದೇನೂ ಒಂದು ಕಾರಣ ಇರುತ್ತೆ ಅಂತ. ಅದೇ ರೀತಿ ಆಕೆ ಬಂದು ತುಳಸಿ ಮನೆಯಲ್ಲೇ ಇರೋದು, ಅವಳು ಪ್ರೀತಿ ಗಳಿಸೋದು, ಇದ್ರ ಹಿಂದೆ ಎಲ್ಲ ಏನೋ ಒಂದು ಕಾರಣ ಇದೆ ಅಂತ ನನಗನ್ನಿಸ್ತಾ ಇದೆ. ಇದೆಲ್ಲ ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಾಗಬೇಕು ಅಂತಂದರೆ ಆ ಭಗವಂತನ ಪ್ರೇರಣೆ